ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ನಕ್ಷೆಯ ವಿಧಾನದಿಂದ ಬಿಡಿಸಿ ಅಂತ ಹೇಳಿಕೆ ಒಂದು ಪ್ರಶ್ನೆ ಅದು. ಲೀನಿಯರ್ ಇಕ್ವೇಷನ್ಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ ಇದು. 2x + y = 8, x - y = 1 ಎರಡು ಸಮೀಕರಣಗಳದಾವೆ. ಮೊದಲನೇ ಸಮೀಕರಣಕ್ಕೆ ನಿರ್ದೇಶಾಂಕವನ್ನು ಹುಡುಕಾಡೋಣಂತೀಗ ಅಂದಾಗ ಮೊದಲನೇ ಸಮೀಕರಣ ಅಂದರೆ ಯಾವುದು? x = 0 ಆದಾಗ ಸಮೀಕರಣ ಬಂದು ಏನಾಗ್ತದೆ ನೋಡ್ರಿ. x = 0 ಆದಾಗ ಸಮೀಕರಣ ಬಂದು ಏನಾಗ್ತದೆ? 2 x ಬರೀಬೇಕಾಗ್ಯದ, ನಾವು ಇದರಲ್ಲಿ 0 ಅಂತ ಬರಿತೀನಿ, ಪ್ಲಸ್ y = 8, 2 0 0 ಪ್ಲಸ್ y = 8, ದೇರ್ಫೋರ್ y = 8. x = 0 ಆದಾಗ y = 8 ಆಯಿತು. ಇನ್ನು ಇಲ್ಲಿ ಅಂಕೆ ಸಂಖ್ಯೆಗಳು ರೌಂಡಾಗೆ ಬರಬೇಕು ನಮಗೆ ಅನ್ನುವಂಗೆ ನಾವು ಇಲ್ಲಿ ಆದೇಶ ಮಾಡಬೇಕು. ಇನ್ನು x = 2 ತಗೊಳ್ಳೋಮಲ್ಲ, 2 ಆದಾಗ 2 ಯಾಕೆ ತೊಗೋಬೇಕ್ರಿ? ನೀವು ಬೇಕಾದ ತೊಗೋರಿ, ನೋ ಪ್ರಾಬ್ಲಮ್. ಅಂದಾಗ 2x ಬರಿಬೇಕು. x ಅಂದ್ರೆ ನಾನು ಏನು ಅಂದಿನಿ? 2 ಅಂದಿನಿ. 2 ಪ್ಲಸ್ y = 8, 2 2 4 ಪ್ಲಸ್ y = 8, ದೇರ್ಫೋರ್ y = 8 ಮೈನಸ್ 4, ದೇರ್ಫೋರ್ y = 4. 2 ಕನಿಷ್ಠ 2 ಪಾಯಿಂಟ್ಸ್ಗಳಂತೂ ಬೇಕೇ ನಮಗೆ. ಇನ್ನೂ ಒಂದು ಬರ್ಕೊಂಡು ಭಾಳ ಒಳ್ಳೆಯದು, ಅಂದರೆ ಸ್ಕೇಲ್ ಹಾಕಲಿಕ್ಕೆ ಭಾಳ ಅನುಕೂಲ ಆಗ್ತದೆ ನಮ್ಗೆ. x = ಎಷ್ಟು? 4 ಆದಾಗ x = 4 ಆದಾಗ ಸಮೀಕರಣದಲ್ಲಿ 4 ತುಂಬಿದಾಗ y ದ ಬೆಲೆ ಎಷ್ಟು ಸಿಗ್ತದೆ? 2 x ಬರಿಬೇಕು. ಅಂದಾಗ x ಅಂದರೆ ಎಷ್ಟಾಗಿದೆ ಇಲ್ಲಿ? 4 ಪ್ಲಸ್ y = 8, 2 4 8 ಪ್ಲಸ್ y = 8, ದೇರ್ಫೋರ್ y = 8 ಪ್ಲಸ್ 8 ಈ ಕಡೆ ಹೋಗುವಾಗ ಮೈನಸ್ 8 ಆಯಿತು, ದೇರ್ಫೋರ್ y = 0 ಆಯಿತು. ಇದನ್ನು ನಾವು ನಿರ್ದೇಶಾಂಕ ಬಾಕ್ಸವನ್ನು ನಾವು ಆಮೇಲೆ ನೋಟ್ ಮಾಡ್ಕೊಳ್ಳೋಮಂತ. ಇನ್ನು ಈ ಸಮೀಕರಣಕ್ಕೆ ಸಂಬಂಧಪಟ್ಟಿದ್ದು x - y ಇಲ್ಲ, x = 0 ಆದಾಗ ಸಮೀಕರಣದಲ್ಲಿ ಆದೇಶ ಮಾಡೋಣ. x ಅಂದರೆ ಎಷ್ಟಾಗಿದೆ ಇಲ್ಲಿ? 0 ಆಗ್ಯದ. ಅಂದಾಗ x - y ಬರಿಬೇಕು. ನಾನು 0 - y ಬರಿತೀನಿ, = 1 ಆಯಿತು. ಮೈನಸ್ y = 1 ಆಯಿತು. ಅಂದರೆ y = ಎಷ್ಟಾಯಿತು? y ದ ಹಿಂದುಗಡೆ ಏನಿಲ್ಲ ಅಂದ್ರೆ 1 ಇರ್ತದೆ, ಹೀಗಾಗಿ -1 ಆಯಿತು, = 1/- -1 ಆಯಿತು. ಅಂದಾಗಿ ನಾವು ಹೆಂಗೆ ಬರಿತೀವಿ ಇದನ್ನು? -1/1 ಬರಿತೀವಿ. ಈ 1ಕ್ಕೆ ಬೆಲೆ ಇಲ್ಲ, -1 ಆಯಿತು. ದೇರ್ಫೋರ್ y = -1 ಆಯಿತು. ಇನ್ನು ಅದೇ ಪ್ರಕಾರವಾಗಿ x = 2 ಆದಾಗ ಸಮೀಕರಣದಲ್ಲಿ ಆದೇಶ ಮಾಡಿರಿ. x - y ಅದ. x ಅಂದರೆ ಎಷ್ಟಾಗಿದೆ ಇಲ್ಲಿ? 2 ಆಗ್ಯದ. ಅಂದಾಗ 2 - y = 1, ಹೌದನಲ್ಲ? ಅಂದಾಗ -y = 1 - 2 -y = -1. ಎರಡು ಕಡೆ y ಕ್ಯಾನ್ಸಲ್ ಮಾಡ್ತೀವಿ, ದೇರ್ಫೋರ್ y = 1 ಆಯಿತು. ಇನ್ನು x = 4 ಆದಾಗ ಇಲ್ಲಿ 4 ಆದೇಶ ಮಾಡಿ ಅಂಥೇಳಿ ಇಲ್ಲಿ 4 ಆದೇಶ ಮಾಡಬೇಕಂತೇನಿಲ್ಲ. ಅಂಕೆ ಸಂಖ್ಯೆಗಳು ಚೇಂಜ್ ಆದರೂ ಏನು ಪರವಾಗಿಲ್ಲ. ಅಂದಾಗ x - y ಅದ. x ಅಂದರೆ ಎಷ್ಟಾಗಿದೆ ಇಲ್ಲಿ? 4 - y = 8 ಆಯಿತು.
ಮೈನಸ್ y ಈಕ್ವಲ್ ಟು 8 ಮೈನಸ್ 4. ಹೌದನಲ್ಲೋ? ಕರೆಕ್ಟಾಗಿ ಅದನಿಲ್ಲೋ? ಎಕ್ಸ್ ಅಂದರೆ ಎಷ್ಟಾಗ್ಯದ ಇಲ್ಲಿ? 4 ಮಾಡ್ಕೊಂಡಿವಿ. 4 ಮೈನಸ್ y ಈಕ್ವಲ್ ಟು 8 ಅಲ್ಲ, 1 ಆಗಬೇಕು. 1 ಆಗಬೇಕು ಅಂದಾಗ 1 ಪ್ಲಸ್ 4 ಇದ್ದದ್ದು ಈ ಕಡೆ ಬರುವಾಗ ಮೈನಸ್ 4 ಮೈನಸ್ y ಈಕ್ವಲ್ ಟು 4ರಲ್ಲಿ 1 ಕಳೆದಾಗ ಮೈನಸ್ 3. ದೇರ್ ಫೋರ್ y ಈಕ್ವಲ್ ಟು ಮೈನಸ್ 3 ಆಯಿತು. ಹಾಂ, ಹೆಂಗ ಮೈನಸ್ ಬರೋದಿಲ್ಲ. ಹೌದು, ಮೈನಸ್ ಇಂಟು ಮೈನಸ್, ಮೈನಸ್ ಕ್ಯಾನ್ಸಲ್ ಆಗ್ತದೆ, ಓನ್ಲಿ ಪ್ಲಸ್ ಆಗಿ ಉಳಿತದೆ. y ಈಕ್ವಲ್ ಟು 3 ಆಯಿತು. ಹೌದಾ? ಇವುಗಳನ್ನು ನಿರ್ದೇಶಾಂಕ ಗ್ರಾಫ್ ಪೇಪರ್ದಲ್ಲಿ ನಿರ್ದೇಶಾಂಕವನ್ನು ಬಾಕ್ಸ್ ಬರ್ಕೊಂಡು ನಾವು ಮುಂದುವರೋಣಂತ. ನಾವು ನಿರ್ದೇಶಾಂಕ ಬಾಕ್ಸನ್ನು ಗ್ರಾಫ್ ಪೇಪರ್ದಲ್ಲಿ ಬರ್ಕೋಬೇಕು. ಮೊಟ್ಟ ಮೊದಲನೇದ್ದು ಬರ್ಕೊಂಡು ನಿರ್ದೇಶಾಂಕ ಬಾಕ್ಸನ್ನು ರೆಡಿ ಮಾಡಿಕೊಂಡು ನಾವು ಕಂಪಲ್ಸರಿ ಸ್ಕೇಲವನ್ನು ಬರೀಲೇಬೇಕು. ಸ್ಕೇಲ್ ಬರೀಲಿಲ್ಲ ಅಂದ್ರೆ ನಿಮ್ಮ ಪೇಪರ್ವನ್ನು ವ್ಯಾಲಿಡ್ ಅಲ್ಲ. ಈ ಕ್ವಶನವನ್ನು ಚೆಕ್ ಮಾಡೋದಿಲ್ಲ. ಕಂಪಲ್ಸರಿ ಸ್ಕೇಲವನ್ನು ಬರೀಬೇಕು. ಎಕ್ಸ್ ಅಕ್ಷದ ಕೇಲ 1 ಸೆಂಟಿಮೀಟ್ರ್ ಈಕ್ವಲ್ ಟು 1 ಮಾನ, y ಅಕ್ಷ ಈಕ್ವಲ್ ಟು 1 ಸೆಂಟಿಮೀಟ್ರ್ ಈಕ್ವಲ್ ಟು 1 ಮಾನ ಅಂತ ನಾವು ಸ್ಕೇಲ್ ತೊಗೊಂಡಿವಿ. ಅಂದಾಗ ಹೆಂಗದು? ಇದು ಎಕ್ಸ್ ಅಕ್ಷ ಇಲ್ಲಿಂದ 1 ಸೆಂಟಿಮೀಟ್ರ್ ಅದ ಅಂದರೆ ಇಲ್ಲಿಂದ ನಾವು ತೆಗೆದೇವು ಅಂದರೆ 1 ಸೆಂಟಿಮೀಟ್ರ್ ಬರೋದೇವು ಅಂದರೆ 1 ಮಾನ ಅಂತ ತಿಳ್ಕೋಬೇಕು. ಹಾಂ, ಇಲ್ಲಪ್ಪ 1 ಸೆಂಟಿಮೀಟ್ರ್ ಈಕ್ವಲ್ ಟು 1 ಕಿಲೋಮೀಟರ್ ಅಂಥ ಪ್ರಶ್ನೆಗಳು ಬಂದಾಗ ಹೇಗೆ ಮಾಡಬೇಕು ಅನ್ನೋದು ಅದರ ಪ್ರಕಾರ ನಾವು ಸ್ಕೇಲವನ್ನು ಬರೀಬೇಕು. ನಿರ್ದೇಶಾಂಕ ಬಾಕ್ಸಕ್ಕೆ ಅನುಸಾರವಾಗಿ ನಾವು ಸರಳ ರೇಖೆಯನ್ನು ಎಳೆದು 2 ಸರಳ ರೇಖೆಗಳು ಎಲ್ಲಿ ಛೇದಿಸ್ತಾವ ಅಲ್ಲಿ ನಮ್ಮ ಪರಿಹಾರವನ್ನು ನಾವು ಗುರುತಿಡಿಯೋಣಂತ. ಎಕ್ಸ್ ಈಕ್ವಲ್ ಟು 0 ಆದಾಗ y ಈಕ್ವಲ್ ಟು 8 ಆಯಿತು. ಎಕ್ಸ್ ಈಕ್ವಲ್ ಟು 0 ಆದಾಗ ಎಕ್ಸ್ ಅಂದರೆ 0, ಎಕ್ಸವನ್ನು ಕೌಂಟ್ ಇಲ್ಲ ಇದಕ್ಕೆ. y ಈಕ್ವಲ್ ಟು ಎಷ್ಟು? ಇದರ ನಿರ್ದೇಶಾಂಕ ಎಷ್ಟು? ಎಕ್ಸ್ ಈಕ್ವಲ್ ಟು 0 ಆದಾಗ y ಈಕ್ವಲ್ ಟು 8. ಇನ್ನು ಎಕ್ಸ್ ಈಕ್ವಲ್ ಟು 2 ಆದಾಗ y ಈಕ್ವಲ್ ಟು 4. ಎಕ್ಸ್ ಈಕ್ವಲ್ ಟು 2 ಆದಾಗ ಅಂದರೆ ಇದು 2 ಆಯ್ತದು. ಹಾಂ, ಇದು ಯಾವ ರೇಖೆ? ಇದು 2 ರೇಖೆ ಇದಾದಂತ ತಿಳ್ಕೊಳ್ಳಿ. ಇದು ಎಕ್ಸ್ ಈಕ್ವಲ್ ಟು 2 ಆದಾಗ ಅಂದರೆ ಸ್ಟೇಟ್ ಲಂಬವಾಗಿ ಇರ್ತಾವೆ. ಎಕ್ಸ್ ಈಕ್ವಲ್ ಟು 2 ಆದಾಗ y ಈಕ್ವಲ್ ಟು 4 ಅಂದರೆ ಈ ಪಾಯಿಂಟ್. ಎಕ್ಸ್ ಈಕ್ವಲ್ ಟು 2 ಆದಾಗ y ಈಕ್ವಲ್ ಟು 4 ಈ ನಿರ್ದೇಶಾಂಕ ಆಯಿತು. ಇನ್ನು ಎಕ್ಸ್ ಈಕ್ವಲ್ ಟು 4 ಆದಾಗ y ಈಕ್ವಲ್ ಟು 0. y 0 ಆಯಿತು ಅಂದಾಗ 4 ಎಲ್ಲಾಯಿತು? ಇಲ್ಲಾಯಿತು. ಇದು ನಿರ್ದೇಶಾಂಕ ಎಷ್ಟು? 4, 0 ಅಂತ ಬರಿಬೋದು. ಈ 3 ಬಿಂದುಗಳನ್ನು ಸರಳ ರೇಖೆಯಿಂದ ನಾವು ಸೇರಿಸಬೇಕು ಅಂದಾಗ ನೋಡ್ರಿ, ಸ್ವಲ್ಪ ಪ್ರಾಬ್ಲಮ್ ಆಗ್ತಿರ್ತದೆ. ಯಾಕೆ? ನಾವು ಗ್ರಾಫ್ ಪೇಪರ್ ಅಂದ್ರೆ ನಾವು ಚಾಕ್ ಪೀಸಲ್ಲಿ ಬರೆದಿರ್ತೀವಿ. ಈ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ತದಲ್ಲ, ಸ್ವಲ್ಪ ಇಲ್ಲಿ ಹೆಚ್ಚು ಕಡಿಮೆ ಆಗಿರ್ತಾವೆ. ನಿಮ್ಮ ಪೇಪರ್ದಲ್ಲಿ ಹೆಚ್ಚು ಕಡಿಮೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಯಿತು? ಈ ಲೈನವನ್ನು ಯಾವ ಸಮೀಕರಣಕ್ಕೆ ಸಂಬಂಧಪಡ್ತದೆ ಆ ಸಮೀಕರಣವನ್ನು ಮೊದಲು ಬರಿಬೇಕು. ಯಾವ ಸಮೀಕರಣ? 2x ಪ್ಲಸ್ y ಈಕ್ವಲ್ ಟು 8. ಹಾಂ, ಈ ಲೈನ್ ಮ್ಯಾಗೇ ಬರಿಬೋದು ಅಥವಾ ಎರೋ ಮಾರ್ಕ್ ಹಾಕಿನೂ ಬರಿಬೋದು. ಇನ್ನು ನೆಕ್ಸ್ಟ್ ಇದು ಎಕ್ಸ್ ಮೈನಸ್ ವೈ ಈಕ್ವಲ್ ಟು 1. ಈ ಸಮೀಕರಣಕ್ಕೆ ಸಂಬಂಧಪಟ್ಟಂಥ ಒಂದು ಲೈನ್ ಬೇಕಲ್ಲ. ಎಕ್ಸ್ ಈಕ್ವಲ್ ಟು 0 ಆದಾಗ y ಈಕ್ವಲ್ ಟು -1. ಎಕ್ಸ್ ಈಕ್ವಲ್ ಟು 0 ಆದಾಗ y ಈಕ್ವಲ್ ಟು -1 ಇಲ್ಲಿ ಬಂತಲ್ಲ. ಹಾಂ, ಎಕ್ಸ್ ಈಕ್ವಲ್ ಟು 0 ಆದಾಗ y ಈಕ್ವಲ್ ಟು -1. ಇದು -1 ಆಯ್ತು, ಅದಾವಲ್ಲಿ ಕಡೆ ಕೆಳಗೆ. ಇನ್ನು ಎಕ್ಸ್ ಈಕ್ವಲ್ ಟು 2 ಆದಾಗ y ಈಕ್ವಲ್ ಟು 1. ಎಕ್ಸ್ ಈಕ್ವಲ್ ಟು 2 ಇಲ್ಲದ y ಈಕ್ವಲ್ ಟು 1 ಅಂದರೆ ಈ ರೇಖೆ ಮತ್ತು ಈ ರೇಖೆ ಕೊಡಬೇಕಿಲ್ಲ. ಇದು ಇಲ್ಲಿ ಇದರ ನಿರ್ದೇಶಾಂಕ ಎಷ್ಟು?
ಎಕ್ಸ್ ಈಕ್ವಲ್ ಟು 2 ಆದಾಗ y ಈಕ್ವಲ್ ಟು 1. ಇನ್ನು ಎಕ್ಸ್ ಈಕ್ವಲ್ ಟು 4 ಆದಾಗ y ಈಕ್ವಲ್ ಟು 3. ಎಕ್ಸ್ ಈಕ್ವಲ್ ಟು 4 ಆದಾಗ y ಈಕ್ವಲ್ ಟು 3. ಎಕ್ಸ್ ಈಕ್ವಲ್ ಟು 4 ಆದಾಗ ಅಂದ್ರೆ 4ರ ಲಂಬ ರೇಖೆಯ ಮೇಲೆ ಹಿಂಗೆ ಬರ್ತದೆ. y ಈಕ್ವಲ್ ಟು 3 ಇಲ್ಲಿ ಬಂತದು. ಎಕ್ಸ್ ಈಕ್ವಲ್ ಟು 4 ಆದಾಗ y ಈಕ್ವಲ್ ಟು 3 ನಿರ್ದೇಶಾಂಕ ಆಯಿತು. ಈ ಬಿಂದುಗಳು ಸರಳ ರೇಖೆಯಿಂದ ಸೇರಿಸಬೇಕು. ಈ ಬಿಂದುಗಳು ಸರಳ ರೇಖೆಯಿಂದ ಸೇರಿಸಬೇಕು. ಈ ಸರಳ ರೇಖೆಯ ಸಂಬಂಧಪಟ್ಟಂಥ ಸಮೀಕರಣವನ್ನು ಯಾವುದು? ಎಕ್ಸ್ ಮೈನಸ್ y ಈಕ್ವಲ್ ಟು 1 ಅಂತ. ಈ ಎರಡು ರೇಖೆಗಳೇನು ಕ್ರಾಸ್ ಆಗ್ತಾವಲ್ಲ, ಈ ಪಾಯಿಂಟ್ ಕ್ರಾಸಿಂಗ್ ಪಾಯಿಂಟ್ ಅಂದರೆ ನಮ್ಮ ಪರಿಹಾರ ಇಲ್ಲದ ನೋಡಲಿ 3 ಮತ್ತು 2ಕ್ಕೆ ಕ್ರಾಸ್ ಆಗ್ಯದ. 3 ಮತ್ತು 2 ಕ್ರಾಸ್ ಆಗ್ಯದ ಅಂದಾಗ ನಾವು ಇಲ್ಲಿ ಪರಿಹಾರವನ್ನು ಬರೆಯೋಣಂತ. ಮೊಟ್ಟ ಮೊದಲು ಬರೆದಿದ್ದು ಎಕ್ಸದ್ದು, ಇಲ್ಲಿ 3 ಅದ, 3 ಕನೆಕ್ಟ್ ಆಗ್ಯದ. 3 ಎಕ್ಸ್ ಈಕ್ವಲ್ ಟು 3 ಆದಾಗ y ಈಕ್ವಲ್ ಟು 2 ನಮ್ಮ ಪರಿಹಾರ ಅಂದಾಗ ಏನಾಗ್ತದೆ ಇಲ್ಲಿ? ಎಕ್ಸ್ ವೈ ನಿರ್ದೇಶಾಂಕ ಏನಾಯ್ತು ಇಲ್ಲಿ? 3 2 3 2 ಅಂದಾಗ ದೇರ್ ಫೋರ್ ಎಕ್ಸ್ ಈಕ್ವಲ್ ಟು 3 ಆಯಿತು. ದೇರ್ ಫೋರ್ y ಈಕ್ವಲ್ ಟು 2 ಆಯಿತು. ಇದು ನಮ್ಮ ಪರಿಹಾರ. ಇಷ್ಟು ನಾವು ಹೇಳಿದೆವಂದ್ರೆ ನಮ್ಮ ಕೆಲಸವನ್ನು ಪೂರ್ತಿ ಮುಗಿದಂಗೆ ಆಗ್ತದೆ. ದಟ್ಸ್ ಆಲ್.